ಏನೋ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಮೈಸೂರು ನಗರದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಮಾದಕ ದ್ರವ್ಯ ಏನು ಅತಿ ಹೆಚ್ಚು ಮಾರಾಟ ಆಗ್ತಿತ್ತು ಮತ್ತು ಉತ್ಪಾದನೆ ಆಗ್ತಿತ್ತು. ಮತ್ತು ಅದನ್ನು ನಾವು ಖಂಡಿಸಿ ನಮ್ಮ ಕನ್ನಡಪರ ಸಂಘಟನೆಗಳು ಧರಣಿ ಮಾಡಿದ್ದು ಒಂದು ದಿನ ಸತ್ಯಾಗ್ರಹ ನಶೆ ಮುಕ್ತ ಮೈಸೂರು ಅಂತ. ಅದಾದ ನಂತರದಲ್ಲಿ ನಮ್ಮ ಪೊಲೀಸ್ ಇಲಾಖೆ, ವಿಶೇಷವಾಗಿ ನಮ್ಮ ಪೊಲೀಸ್ ಕಮಿಷನರ್ ವಿಶೇಷ ತಂಡಗಳನ್ನ ರಚನೆ ಮಾಡಿ ಏನು ಮಾದಕ ದ್ರವ್ಯಗಳನ್ನ ಜಾಲಗಳನ್ನ ಮಟ್ಟಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಏನು ನಿನ್ನೆ ಉದಯಗಿರಿ ಮತ್ತು ಇನ್ನೂ ಅನೇಕ ಪ್ರದೇಶಗಳಲ್ಲಿ ರಾತ್ರಿ 9 ಎಲ್ಲ ರೀತಿಯ ಅಂಗಡಿ ಮುಂಗಟ್ಟುಗಳನ್ನು ಮತ್ತು ಬಾರು ಟೀ ಅಂಗಡಿಗಳನ್ನು ಸಹಿತ ಬಂದ್ ಮಾಡಿಸ್ತಾ ಇದ್ದಾರೆ. ಇದು ಸ್ವಾಗತಾರ್ಹ. ಇಂಥ ಬೆಳವಣಿಗೆಗಳಿಂದ ಮಾದಕ ವಸ್ತುಗಳು ಏನು ನಡೀತಾ ಇದೆ ಸಮಾಜದಲ್ಲಿ ಅದನ್ನು ಮಟ್ಟ ಹಾಕ್ಬೋದು. ಮತ್ತು ಆಗ್ತಕ್ಕಂಥ ಗಲಭೆಗಳು ಸಮಾಜದಲ್ಲಿ ಅಶಾಂತಿ ಉಂಟಾಗ್ತಿತ್ತು ಅಂಥ ಪ್ರದೇಶಗಳಲ್ಲಿ, ಅದು ಕೂಡ ನಿಯಂತ್ರಣ ಆಗುತ್ತೆ. ವಿಶೇಷವಾಗಿ ಕನ್ನಡ ಕಣಜಗಳ ಸಂಘಟನೆಯಿಂದ ನಮ್ಮ ಮೈಸೂರು ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನೋಡಿ, ಇವತ್ತು ಕೂಡ ನಾನು ಈಗ ಮೊಬೈಲಲ್ಲಿ ನೋಡಿದೆ, ನಮ್ಮ ಸ್ನೇಹಿತರು ಹೇಳಿದ್ರು, ಏನು ಬೆಂಗಳೂರಿನಿಂದ I-20 ಕಾರಲ್ಲಿ ಮಾದಕ ವಸ್ತುಗಳನ್ನ ಮೈಸೂರಿಗೆ ತರ್ತಾಯಿದ್ರು. ಅದನ್ನು ಕೂಡ ನಮ್ಮ CCB ಇಲಾಖೆಯ ಅಧಿಕಾರಿಗಳು ವಶಪಡಿಸಿಕೊಂಡು ಅವ್ರನ್ನೆಲ್ಲ ಬಂಧನ ಮಾಡಿದ್ದಾರೆ. ಏನು ಹೆಚ್ಚಾಗಿ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಮೈಸೂರಿಗೆ ಇಂಥ ಮಾದಕ ವಸ್ತುಗಳನ್ನ ತರ್ತಾಯಿದ್ದಾರೆ. ಅದರಿಂದ ನಮ್ಮ ಸಂಸ್ಕೃತ ನಗರಿಗೆ ಕೆಟ್ಟ ಹೆಸರು ಬರ್ತಾಯಿದೆ. ಈ ಡ್ರಗ್ಸ್ ಮಾದಕ ವಸ್ತುಗಳು ಇದು ಎಲ್ಲ ಕಾಲದಲ್ಲೂ ಇಂಥ ಘಟನೆಗಳು ನಡೀತಾ ಇತ್ತು. ಏನು ಬರೀ ಇವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿಂದಲ್ಲ, ಹಿಂದೆ ಕೂಡ BJP ಇದ್ದಾಗಲೂ ಮಾದಕ ವಸ್ತುಗಳಿತ್ತು ಮೈಸೂರಿನಲ್ಲಿ, ಮತ್ತು JDS ಇದ್ದಾಗಲೂ ಇತ್ತು. ಇದು ನಮ್ಮ ಎಲ್ಲರ ಕೈ ಮೀರಿ ಇದೊಂದು ಜಾಲ, ಇದೊಂದು ಮಾಫಿಯಾ ಹರಡ್ಬಿಟ್ಟಿದೆ ದೇಶಾದ್ಯಂತ. ಅದನ್ನು ಮಟ್ಟ ಹಾಕೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಮೈಸೂರು ಪೊಲೀಸ್ ಅಧಿಕಾರಿಗಳು ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ. ನಮಗೆಲ್ಲ ಒಂದು ಕಡೆ ವಿಶ್ವಾಸ ಇದೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಇದನ್ನು ಬೇರೆ ಸಮೇತ ಕಿತ್ತಾಕ್ತಾರೆ ಮುಂದಿನ ದಿನಗಳಲ್ಲಿ. ಎಚ್ಚರಿಕೆಯಿಂದ ಇರಬೇಕು. ಯಾರು ಯುವಕರನ್ನ ತಪ್ಪುದಾರಿಗೆ ಸೆಳೀತಾ ಇದ್ದೀರಾ, ಮಾದಕ ವಸ್ತುಗಳನ್ನ ಅಡಿಕ್ಟ್ ಮಾಡ್ತಾ ಇದ್ದೀರಾ ಅಂಥವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಪೊಲೀಸ್ ಇಲಾಖೆ ಬಿಡಲ್ಲ. ನಾವು ಸರ್ಕಾರದ ಜೊತೆ, ನಮ್ಮ ಮೈಸೂರು ಪೊಲೀಸವ್ರ ಜೊತೆ, ಕನ್ನಡ ಹೋರಾಟಗಾರರು ಯಾವುದೇ ಸಮಯದಲ್ಲಿ ನಿಮ್ಮ ಜೊತೆ ಇರ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ವಿ. ಹೇಳ್ದಂಗೆ ಇದು ಅನೇಕ ವರ್ಷಗಳಿಂದ ಈ ಜಾಲ ನಿರಂತರವಾಗಿ ಹಬ್ಬಿಟ್ಟಿದೆ. ಈಗ ಅತಿ ಹೆಚ್ಚಾಗ್ತಾಯಿತ್ತು. ಈಗ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಮತ್ತು ನಮ್ಮ ಪೊಲೀಸ್ ಇರ್ತಕ್ಕಂಥ ಮೈಸೂರಿನಲ್ಲಿ ದಕ್ಷ ಅಧಿಕಾರಿಗಳು ಇದನ್ನು ಬೇರೆ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಮಗೆ ತುಂಬ ಭರವಸೆ ಇದೆ. ನೋಡಿ, ಇದು ಮುಖ್ಯಮಂತ್ರಿ ತವರು ಜಿಲ್ಲೆ ನಿಜ, ಆದರೆ ಈ ಮಾಫಿಯಾದವ್ರಿಗೆ ಅದು ಯಾವುದು ಬೇಕಾಗಿಲ್ಲ. ಅವ್ರಿಗೇನು ಅವರು ದಾರಿ ತಪ್ಪಿಸ್ಬೇಕು, ದುಡ್ಡು ಮಾಡ್ಕೊಬೇಕು, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಬೇಕು, ಯುವಕರುಗಳನ್ನ ಹಾಳು ಮಾಡಬೇಕು ಅನ್ನೋ ಕಲ್ಪನೆ ಅವರಲ್ಲಿ ಇರೋದ್ರಿಂದ ಇದ್ಯಾವುದು ಮುಖ್ಯಮಂತ್ರಿ ಜಿಲ್ಲೆ ಆಗಲಿ, ಕರ್ನಾಟಕ ರಾಜ್ಯ ಆಗಲಿ, ಇಲ್ಲ ಮುಂಬೈ ಆಗಲಿ ಅಂಥದ್ದು ಅವ್ರ ಗಮನಕ್ಕೆ ಬರೋದಿಲ್ಲ. ಅವ್ರಿಗೇನು ದುಡ್ಡು ಮಾಡಬೇಕು, ಸಮಾಜದಲ್ಲೇ ಅಶಾಂತಿ ಉಂಟು ಮಾಡಬೇಕು, ಯುವಕರನ್ನು ದಾರಿ ತಪ್ಪಿಸ್ಬೇಕು, ಅದೇ ಅವ್ರ ಕೆಲಸ. ಮೈಸೂರು ನಗರ ಪೊಲೀಸ್ ಕಮಿಷನರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.